ಕಳೆದ ವಾರದಿಂದ ಬೆಳವಣಿಗೆಗಳು ನನಗೂ ಸಹ ವೈಯಕ್ತಿಕವಾಗಿ ಮನಸ್ಸಿಗೆ ನೋವು ಉಂಟಾಗಿದ್ದಾವೆ ಮತ್ತು ಜಿಲ್ಲೆಯ ಸಮಸ್ತ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕಂಡುಕೊಳ್ಳಲಿಕ್ಕೆ 6 ಜನ ಕೂಡ್ಕೊಂಡು ಇರ್ತವೆ. ಈಗೂ ಇರ್ತವೆ, ಮುಂದೂ ಇರ್ತವೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಕೋಆರ್ಡಿನೇಷನ್ ಮತ್ತು ಕಮ್ಯುನಿಕೇಷನ್ನು ಸ್ವಲ್ಪ ಗ್ಯಾಪ್ ಆಗಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ. 6 ಜನ ಶಾಸಕರು ಒಗ್ಗಟ್ಟಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದು, ಕಾಂಗ್ರೆಸ್ ಪಕ್ಷದ ಎಲ್ಲ 6 ಜನ ಶಾಸಕರುಗಳು ಸಹ ಒಗ್ಗಟ್ಟಾಗಿದ್ದಾರೆ. ಎಲ್ಲರೂ ಕೂಡಿ ಅಭಿವೃದ್ಧಿ ಪರ ಕೆಲಸಗಳನ್ನು ಇವತ್ತು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರಲ್ಲಿ. ಅದರಲ್ಲಿ ವಿಶೇಷವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ. ಜಿಲ್ಲೆಯ ಮಟ್ಟಿಗೆ ಯಾವುದಾದ್ರೂ ಸಮಸ್ಯೆ ಬರ್ಬೋದು, ರೈತರ ಸಮಸ್ಯೆ ಇರ್ಬೋದು ಮತ್ತು ಅಭಿವೃದ್ಧಿ ಪರ ಕೆಲಸಗಳಿದ್ದಾಗ ಜಿಲ್ಲೆಯ 6 ಜನ ಶಾಸಕರು ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ಕೊಂತ ಬಂದಿದ್ದು ತಮಗೂ ತಿಳಿದಿದೆ. ಇವತ್ತು ನಾವು ಒಗ್ಗಟ್ಟಾಗಿ ಮಾಡ್ತಾಯಿದ್ದೇವೆ. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಈಗಾಗಲೇ ಜಿಲ್ಲೆಯ 3 ಜನ ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರಂತ ಬಸವರಾಜ ಶಿವಣ್ಣ ಸಾಹೇಬ್ರವರು, ವಿಧಾನಸಭೆಯ ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ಈಗಿನ ಅಧ್ಯಕ್ಷರು ಆದಂಥ ರುದ್ರಪ್ಪಣ್ಣ ಲಮಾಣಿಯವರು ಮತ್ತು ಯುವ ಶಾಸಕರಾದಂಥ ಶ್ರೀನಿವಾಸ ಮಾನೆಯವರು ತಮ್ಮ ಶಕ್ತಾನುಸಾರವಾಗಿ ಹೈಕಮಾಂಡ್ನಲ್ಲಿ ಅವರು ಈಗಾಗಲೇ ಮನವಿಯನ್ನು ಅರ್ಪಿಸಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮತ್ತು ಡಿ ಕೆ ಶಿವಕುಮಾರಲ್ಲಿ ಸಹ ಅವರು ಕೇಳ್ಕೊಂಡಿದ್ದಾರೆ. ಇವತ್ತು ನಮಗೂ ಮಂತ್ರಿ ಪದವಿ ಕೊಡಿರಿ, ನಾವು ಸಾಮರ್ಥ್ಯ ಇದ್ದೇವೆ ಅಂತ ಕೇಳಿದ್ದಾರೆ. ಆದರೆ ಮಂತ್ರಿ ಪದವಿ ಕೊಡೋದು ನಮ್ಮ ಪಾರ್ಟಿಯ ಹೈಕಮಾಂಡು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ನಾಯಕರು ಕೂಡ್ಕೊಂಡು ಅದನ್ನು ನಿರ್ಧಾರ ಮಾಡ್ತಾರೆ. ಜಾತಿವಾರು ಜಿಲ್ಲೆವಾರು ಪ್ರಾತಿನಿಧ್ಯಾನುಗುಣವಾಗಿ ಮಂತ್ರಿಗಳು ಕೊಡ್ತಾರೆ. ಯಾರಿಗೇ ಮಂತ್ರಿ ಕೊಟ್ಟರೂ ಸಹ ಆ ಮಂತ್ರಿಗಳು ಆದಂಥ ನಾಯಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಎಲ್ಲ 3 ಜನ ಶಾಸಕರು ಈಗಾಗಲೇ ಹೇಳಿದ್ದಾರೆ. ಆದರೆ ಇತ್ತೀಚಿನ ಕಳೆದ ವಾರದಿಂದ ಬೆಳವಣಿಗೆಗಳು ನನಗೂ ಸಹ ವೈಯಕ್ತಿಕವಾಗಿ ಮನಸ್ಸಿಗೆ ನೋವು ಉಂಟಾಗಿದ್ದಾವೆ. ಯಾಕಂದರೆ 2023ರಿಂದ ಪ್ರತಿ ಹಂತದಲ್ಲೂ ಸಹ ಜಿಲ್ಲೆಯ ನಮ್ಮ 6 ಜನ ಶಾಸಕರು ಒಂದು ಪಕ್ಷದ ಕರೆಗೆ ಹೋಗೊಟ್ಟು ನಾವು ಎಲ್ಲಿ ಕರೆದಲ್ಲಿ ಬಂದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮತ್ತು ಜಿಲ್ಲೆಯ ಸಮಸ್ತ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕಂಡುಕೊಳ್ಳಲಿಕ್ಕೆ 6 ಜನ ಕೂಡ್ಕೊಂಡು ಇರ್ತವೆ. ಈಗೂ ಇರ್ತವೆ, ಮುಂದೂ ಇರ್ತವೆ. ಆದರೆ ಈಗಾಗಲೇ ಏನು ತಮ್ಮ ಮಾಧ್ಯಮದಲ್ಲಿ ಏನು ಬಂದಿದ್ದಾವೆ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಈಗಾಗಲೇ ನಾವು ಮೊನ್ನೆ ಬೆಂಗಳೂರಿನಲ್ಲಿ ನಮ್ಮ ಹಿರಿಯ ಶಾಸಕರಂಥ ಸನ್ಮಾನ್ಯ ಶ್ರೀ ಯು ಬಿ ಬಣಕಾರ್ ಅವರು, ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿಯವರು, ನಮ್ಮ ಹೆಸ್ಕಾಂ ಅಧ್ಯಕ್ಷರಂಥ ಅಜ್ಜಂಪೀರ್ ಖಾದ್ರಿಯವರು ಮತ್ತು ನಮ್ಮ ನಾಯಕರಾದಂಥ ಬಸವರಾಜ ಶಿವಣ್ಣವರು ಎಲ್ಲರೂ ಕೂಡಿಕೊಂಡು ಏನು ಇದು ಆಗಿದೆ ಪ್ರಮಾದ, ಎಲ್ಲಿ ಇದು ಹೇಳಿಕೆ ಯಾರಿಂದ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಕೋಆರ್ಡಿನೇಷನ್ ಮತ್ತು ಕಮ್ಯುನಿಕೇಷನ್ನು ಸ್ವಲ್ಪ ಗ್ಯಾಪ್ ಆಗಿದೆ. ಇದನ್ನು ಸರಿಪಡಿಸಲಿಕ್ಕೆ ನಾವು ಈಗಾಗಲೇ ಯು ಬಿ ಬಣಕಾರ್ ಅವರು ಮತ್ತು ರುದ್ರಪ್ಪ ಲಮಾಣಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಖಂಡಿತ ನಾವು ಎಲ್ಲ ಶಾಸಕರು ಇನ್ನೂ 2-3 ದಿನಗಳಲ್ಲೇ ಇನ್ನೊಂದು ಸಲ ಕೂತ್ಕೊಂಡು ಚರ್ಚೆ ಮಾಡಿ ಏನಾದರೂ ಪ್ರಮಾದ ಸಣ್ಣ ಪುಟ್ಟ ಏನು ಆಗಿದ್ದಾವೋ, ಎಲ್ಲೇ ತಪ್ಪು ಕಲ್ಪನೆಗಳಿಂದ ಕೂಡಿದಾವೋ ಅಂಥ ಕಲ್ಪನೆಗಳಿಗೆ ವಿರಾಮ ಇಟ್ಟು ಮತ್ತೆ 6 ಜನ ಶಾಸಕರು ಕೂಡ್ಕೊಂಡು ಮಾತನಾಡ್ಕೊಂಡು ಮಂತ್ರಿಗಳು ಯಾರಾದರೂ ಏನು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅದನ್ನು ಸರಿ ಮಾಡುವ ಪ್ರಯತ್ನದಲ್ಲಿ ಇದ್ದೇವೆ. ದಯವಿಟ್ಟು ನಾನು ಮಾಧ್ಯಮದವ್ರಿಗೆ ಕೇಳ್ಕೊಂತೀನಿ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ. 6 ಜನ ಶಾಸಕರು ಒಗ್ಗಟ್ಟಾಗಿದ್ದಾರೆ. ಆದಂಥ ಏನು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಏನು ಹೇಳ್ತಾ ಇದ್ದಾನೆ ಅದನ್ನು ಖಂಡಿತ ಸರಿ ಮಾಡ್ತೀವಿ. ಈಗ ಆರೋಪ ಪ್ರತ್ಯಾರೋಪ ಅದು ವೈಯಕ್ತಿಕವಾಗಿ ಹೋಗಬಾರ್ದು. ಅದು ಏನಾದರೂ ಹೋದರೆ ನಮ್ಮ ಪಾರ್ಟಿಗೆ ಅದು ಹೊಡೆತ ಕೊಡೋಂಥ ಸಂದರ್ಭ ಬರುತ್ತೆ. ಕಾರ್ಯಕರ್ತರು ಸಹ ಸ್ವಲ್ಪ ಗಲಿಬಿಲಿ ಆಗೋಂಥ ಸಂದರ್ಭಗಳು ಬಂದು ಈಗಾಗಲೇ ಕಾರ್ಯಕರ್ತರ ಮಟ್ಟದಲ್ಲಿ ಇದು ಹೋಗಿದ್ದಾವೆ. ಇದೆಲ್ಲ ಆಗಿದ್ದು ಏನು ಪ್ರಮಾದಗಳು ಏನು ಆಗಿದ್ದಾವೆ ಅದನ್ನು ಮುಕ್ತವಾಗಿ ನನಗೂ ಸಹ ಶಿವಣ್ಣ ಸಾಹೇಬರು ಸಹ ನಿನ್ನೆ ಹೇಳಿದ್ದಾರೆ. ನೀನು ಸತ್ಯಾಸತ್ಯತೆ ನೀನು ತಿಳ್ಕೋಬೇಕು ಪ್ರಯತ್ನ ಮಾಡಿ ನೀನು ಹೇಳಿದಾರೆ. ಸನ್ಮಾನ್ಯ ಶ್ರೀನಿವಾಸ ಮಾನೆಯವರು ಸಹ ಅವರು ದಿಲ್ಲಿಯಲ್ಲಿದ್ದಾಗ ನನಗೊಂದು ಪತ್ರವನ್ನು ವಾಟ್ಸಪ್ ಮುಖಾಂತರ ಕಳಿಸಿ ಅದನ್ನು ನೀನು ಸತ್ಯಾಸತ್ಯತೆ ಇದನ್ನು ಮಾಡು, ನಾನು ಯಾವುದೇ ಕಾರಣಕ್ಕೂ ಹಿರಿಯ ಶಾಸಕರ ಬಗ್ಗೆ ನಾನು ಅಂದಿಲ್ಲ ಅಂತ ಹೇಳಿದ್ದಾರೆ. ಹಂಗೇನಾದರೂ ನಾನು ಅಂದಿದ್ದಪ್ಪ ಅಂದರೆ ನಮ್ಮಿದ್ರಿಗೆ ಕರೆಸಿ ನನಗೆ ಹೇಳಿಸು ಅಂತ ಅವರು ಅಂದಿದ್ದಾರೆ. ಇವರು ಅದಕ್ಕೆ ಇವನ್ನೆಲ್ಲವುಗಳನ್ನು ದೊಡ್ಡದ ಮಾಡೋಕ್ಕೆ ಹೋಗೋದಲ್ಲ. ಈಗ ಆದಂಥ ಏನು ಮನಸ್ಸುಗಳು ಕೆಡಂಥದ ವಿಷಯಗಳು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು. ಅದಕ್ಕೆ ನಾವು ಜಿಲ್ಲೆಯ ಹಿರಿಯರಾದಂಥ ಯು ಬಿ ಬಣಕಾರ್, ರುದ್ರಪ್ಪ ಲಮಾಣಿಯವರು, ನಮ್ಮ ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಇರ್ಬೋದು, ಪಕ್ಷದ ಅನೇಕ ಹಿರಿಯ ನಾಯಕರಾದ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಅವ್ರನ್ನೂ ಕರೆಸಿ ಸರಿ ಮಾಡ್ತಾರೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.